ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದ್ದಾರೆ. ಕೆಲವರು ಗೃಹಲಕ್ಷ್ಮಿಯರು 2 ತಿಂಗಳಿನಿಂದ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ಇವತ್ತು ಗುಡ್ ನ್ಯೂಸ್ ಬಂದಿರೋದ್ರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಗೃಹಲಕ್ಷ್ಮಿಯರಿಗೆ ಇವತ್ತು ಒಂದಲ್ಲ ಎರಡಲ್ಲ 3 ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ. ಹೀಗಾಗಿ ನಿಮಗೆ ಹಣ ಬಂದಿಲ್ಲ ಅಂದ್ರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ BPL ಕಾರ್ಡ್ ಇದ್ರೆ ಸಾಕು, ನಿಮ್ಮ ಹತ್ತಿರ ನಿಮಗೆ ಅಕ್ಕಿ ಜೊತೆಗೆ ಏನೆಲ್ಲ ವಸ್ತುಗಳು ಸಿಗುತ್ತೆ. ಒಂದು ಕಡೆಗೆ ಇಂದಿರಾ ಕಿಟ್ ಕೂಡ ಯಾವಾಗ್ಲಿಂದ ವಿತರಣೆ ಮಾಡ್ತೀವಿ ಅಂತ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಕೂಡ ಸಿಕ್ಕಿದೆ. ಅಂದ್ರೆ ಅಕ್ಕಿ ಜೊತೆಗೆ ಇನ್ ಮುಂದೆ ಯಾವೆಲ್ಲ ವಸ್ತುಗಳು ನಿಮಗೆ ಸಿಗಬಹುದು, ಹೇಗೆಲ್ಲ ಕೊಡ್ತಾರೆ ಅದನ್ನು ಕೂಡ ನೋಡೋಣ. ಇನ್ನು ಈ ಬ್ಯಾಂಕ್ ನಲ್ಲಿ ನೀವು ಹಣ ಇಟ್ಟಿದ್ರೆ ಬರೋಬ್ಬರಿ 4 ದಿನಗಳ ಕಾಲ ಬ್ಯಾಂಕ್ಗಳ ಮುಷ್ಕರ ಇದೆ ವೀಕ್ಷಕರೇ. ಹೌದು, ಬ್ಯಾಂಕ್ ನಲ್ಲಿ ಹಣ ಇಟ್ಟೋದ್ರು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಇವತ್ತು. ಇನ್ನು ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ. ಅಂದ್ರೆ ಈ ಬಾರಿ ಸಾರಿಗೆ ನೌಕರರು ಬಸ್ ಸಂಚಾರವನ್ನ ಬಂದ್ ಮಾಡೋದ್ರ ಮೂಲಕ ಮುಷ್ಕರವನ್ನ ಮಾಡ್ತೀವಿ. ಇಷ್ಟು ದಿನ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ರು, ಕೇವಲ ಪ್ರತಿಭಟನೆಗೆ ಸೀಮಿತವಾಗಿತ್ತು. ಈ ಬಾರಿ ಬಸ್ ಸಂಚಾರ ಬಂದ್ ಮಾಡಲಿದ್ದಾರಂತೆ. ಮತ್ತೆ ನೋಡಿ ವೀಕ್ಷಕರೇ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ಏರಿಕೆ ಆಗಲಿದೆ ಅಂತೆ. ಹೌದು, ಯುದ್ಧದ ಕಾರಣ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ಹಾಗಾದ್ರೆ ಎಷ್ಟು ಬೆಲೆ ಏರಿಕೆ ಆಗುತ್ತೆ? ಪೆಟ್ರೋಲ್ ಡೀಸೆಲ್ ಬಳಕೆದಾರರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಗುಡ್ ನ್ಯೂಸ್. ವಿಡಿಯೋನ ಬೇಗನೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮೂಲಕ ಕೊಡಿ ವೀಕ್ಷಕರೇ. ಏನಪ್ಪಾ ಪ್ರಶ್ನೆ ಅಂದ್ರೆ, 29ನೇ ಕಂತು ಹಣ ನಿಮಗೆ ಅಕೌಂಟ್ಗೆ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನೋಡಿ, ನಿಮ್ಮ ಒಂದು ಕಮೆಂಟ್ ಇಂದ ಸಾವಿರಾರು ಜನರಿಗೆ ತುಂಬಾ ಸಹಾಯವಾಗುತ್ತೆ. ಮೊದಲಿಗೆ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿಯರಿಗೆ 29ನೇ ಕಂತು ಹಣ ಜಮೆ ಆಗ್ತಾ ಇದೆ. ತುಂಬಾ ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ 29ನೇ ಕಂತು ಹಣ ಬಿಡುಗಡೆ ಆಗಿದೆ ವೀಕ್ಷಕರೇ. ಮೊನ್ನೆ ಧಾರವಾಡದ ಕುಂದಗೋಳದಲ್ಲಿ ಗ್ಯಾರಂಟಿ ಯೋಜನಾ ಸಮಿತಿಯಿಂದ ಒಂದು ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇಲ್ಲಿವರೆಗೂ 29 ಕಂತು ಹಣ ಸರ್ಕಾರದಿಂದ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಂದಿದೆ. 29 ತಿಂಗಳುಗಳ ಕಾಲ ಹಣವನ್ನ ಹಾಕಲಾಗಿದೆ ಅಂತ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ತಿಂಗಳಿಗೆ 2,000 ರೂಪಾಯಿ, 29 ತಿಂಗಳು ಅಂದ್ರೆ 58,000 ರೂಪಾಯಿ ಆಗ್ತಾ ಇದೆ. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಯಾರೆಲ್ಲ ಮೊದಲು ಯೋಜನೆ ಶುರು ಆಗೋದ್ರಿಂದ ಇದ್ದಾರೆ ನೋಡಿ, ಅವರ ಅಕೌಂಟ್ಗೆ ಒಟ್ಟು 58,000 ರೂಪಾಯಿವರೆಗೂ ಹಣ ಬಂದಿದೆ. ಈಗ ನೋಡಿ, 30ನೇ ಕಂತು ಹಣ ಕೂಡ ಬಿಡುಗಡೆ ಆಗೋದಕ್ಕೆ ಶುರುವಾಗುತ್ತಂತೆ. ಅಂದ್ರೆ 29ನೇ ಕಂತು ಕೊನೆ ಹಂತದಲ್ಲಿ ಹಣ ಯಾರಿಗೆ ಜಮೆ ಆಗಿಲ್ಲ ಅದನ್ನು ಕೂಡ ಜಮೆ ಮಾಡಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ 29ನೇ ಅಕೌಂಟ್ ಅಂದ್ರೆ 29ನೇ ಇನ್ಸ್ಟಾಲ್ಮೆಂಟ್ ಏನಿದೆ ನೋಡಿ ಗೃಹಲಕ್ಷ್ಮಿದು, ಅದನ್ನ ಕ್ಲಿಯರ್ ಮಾಡಿ ನಂತರ 30ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಡುತ್ತೆ. 30ನೇ ಕಂತು ಹಣ ಬಿಡುಗಡೆ ಆದ್ರೆ ನಾಳೆನೇ ಹಣ ಬರಲ್ಲ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ 12-13 ದಿನ ಬೇಕಾಗುತ್ತೆ. ಹೀಗಾಗಿ ಈ ಒಂದು ಮೇ ತಿಂಗಳ 30ನೇ ತಾರೀಕಿನ ಒಳಗೆ 30ನೇ ಕಂತು ಹಣ ಬಿಡುಗಡೆ ಆಗೋ ನಿರೀಕ್ಷೆ ಇದೆ. ಪ್ರತಿ ತಿಂಗಳು ಒಂದು ಕಂತು ಹಣ ಬಿಡುಗಡೆ ಆಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆ ಕೊಟ್ಟಿದ್ದಾರೆ. 29ನೇ ಕಂತು ಹಣ ಏಪ್ರಿಲ್ ತಿಂಗಳ ಕೊನೆ ಕ್ಷಣದಲ್ಲಿ ಬಿಡುಗಡೆಯಾಗಿದೆ. ಇನ್ನು 30ನೇ ಕಂತು ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಸೊ ವೀಕ್ಷಕರೇ, 30ನೇ ತಾರೀಕಿನ ಒಳಗೆ ನಿಮಗೆ ಮತ್ತೊಂದು ಕಂತಿನ ಹಣ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಜಮೆ ಆಗುತ್ತೆ. ನೋಡಿ, ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ 29ನೇ ಕಂತು ಹಣ ಬಂದಿಲ್ಲ, 28ನೇದ್ದು ಬಂದಿಲ್ಲ ಅಂದ್ರೆ ನೀವು ಕಡ್ಡಾಯವಾಗಿ DBT ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. DBT ಆಪ್ ನಲ್ಲಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ನೀವು ಚೆಕ್ ಮಾಡ್ಕೋಬೇಕು. ಅಂದ್ರೆ ಆಪ್ ನಲ್ಲಿ ಓಪನ್ ಮಾಡ್ತಾ ಇದ್ದಂತೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು, ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಒಂದನ್ನ ಹಾಕಿ ನೀವು ನಿಮ್ಮ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ, ಅದನ್ನ ಎಂಟರ್ ಮಾಡಿ. ನಂತರ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಬರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿದಾಗ ಅದ್ರ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಿ. ಏನಾದ್ರೂ ಎರರ್ ಅಂತ ರೆಡ್ ಕಲರ್ ಅಲ್ಲಿ ತೋರಿಸಿದ್ರೆ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಅಲ್ಲಿ ಇನ್ನೂ ಲೋಪವಾಗಿದೆ, ಏನೋ ಒಂದು ತಪ್ಪಾಗಿದೆ ಅಂತ ಅರ್ಥ. ಇನ್ನು ಎರಡನೇದಾಗಿ, ಒಂದು ವೇಳೆ ನಿಮ್ಮ ಅಕೌಂಟ್ ಎಲ್ಲ ಕರೆಕ್ಟ್ ಆಗಿದೆ, ಬ್ಯಾಂಕ್ಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗ್ಬೇಕಾಗುತ್ತೆ ನೀವು. ನಂತರ NPCI ಮ್ಯಾಪಿಂಗ್ ತುಂಬಾ ಜನ ಆನ್ ಮಾಡಿಸಿಲ್ಲ, ಹೀಗಾಗಿ ಹಣ ಬಂದಿಲ್ಲ ಅಂತೆ. ಹೀಗಾಗಿ NPCI ಮ್ಯಾಪಿಂಗ್ ಆಗಿದೆಯಲ್ವೋ ಅಂತ ಚೆಕ್ ಮಾಡ್ಕೋಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. ಎರಡನೇದಾಗಿ, ಆಧಾರ್ ಸೀಡಿಂಗ್ ಆಗಿದೆಯಲ್ವೋ. ಅಂದ್ರೆ ನೋಡಿ, ಒಬ್ಬೊಬ್ಬರು 2-3 ಬ್ಯಾಂಕ್ ಅಕೌಂಟ್ ಹೊಂದಿರ್ತಾರೆ. ಸರ್ಕಾರ DBT ಮೂಲಕ ಆಧಾರ್ ಕಾರ್ಡ್ ನಂಬರ್ ಮೇಲೆ ಹಣ ಹಾಕಿರುತ್ತೆ. ಸೊ ನಿಮ್ದು 2-3 ಬ್ಯಾಂಕ್ ಅಕೌಂಟ್ ಇದ್ದಾಗ ಯಾವ ಅಕೌಂಟ್ಗೆ ಹಣ ಜಮೆ ಆಗ್ಬೇಕು ಗೊತ್ತಾಗಲ್ಲ, ಅದನ್ನ ವಾಪಸ್ ಹೋಗುತ್ತೆ. ಹೀಗಾಗಿ ಹಣ ವಾಪಸ್ ಬರಲ್ಲ ನಿಮ್ಮ ಅಕೌಂಟ್ಗೆ. ನೀವು ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ಗೆ ಮಾಡಿಸಿರ್ತೀರಾ, ಆಧಾರ್ ಸೀಡಿಂಗ್ ಆಗಿರ್ಬೋದು, ಆ ಬ್ಯಾಂಕ್ NPCI ಮ್ಯಾಪಿಂಗ್ ಯಾವ ಬ್ಯಾಂಕ್ಗೆ ಮಾಡಿಸಿರ್ತೀರಾ ಆ ಅಕೌಂಟ್ಗೆ ಹಣ ಬಂದು ಬೀಳುತ್ತೆ. ಒಂದು ವೇಳೆ ನಿಮಗೆ ಬಂದಿಲ್ಲ ಅಂದ್ರೆ NPCI ಮ್ಯಾಪಿಂಗು ಆಧಾರ್ ಸೀಡಿಂಗ್ ಮಾಡಿಸಿ. ಇನ್ನು ಎರಡನೇದಾಗಿ, ಎಲ್ಲಾ BPL ಕಾರ್ಡ್ ಇದ್ದವರಿಗೆ 2 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಇನ್ ಮುಂದೆ ಅಕ್ಕಿ ಜೊತೆಗೆ ನಿಮಗೆ ರಾಗಿನೂ ಕೂಡ ಸಿಗುತ್ತೆ, ಒಂದು ಕಡೆಗೆ ಇಂದಿರಾ ಕಿಟ್ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಒಂದು ಅಧಿಕೃತವಾಗಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಅದೇನಪ್ಪಾ ಅಂದ್ರೆ, ಈ ಒಂದು ರಾಗಿ ತಿಂದವನು ನಿರೋಗಿ. ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆ ಅನ್ನಭಾಗ್ಯ ಯೋಜನೆಯಲ್ಲಿ ಈ ತಿಂಗಳಿನಿಂದ 2 kg ರಾಗಿಯನ್ನ ವಿತರಣೆ ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಅಂತೆ.
ಒಟ್ಟು 4 ಕೋಟಿ ಫಲಾನುಭವಿಗಳಿದ್ದಾರೆ. 1,14,00,000 BPL ಕಾರ್ಡುಗಳಿದ್ದಾವೆ. ಹೀಗಾಗಿ 57,000 ಮೆಟ್ರಿಕ್ ಟನ್ ರಾಗಿ ಅಗತ್ಯವಿದ್ದು 10 ತಿಂಗಳಿಗೆ ಅಗತ್ಯವಾಗಿರುವಷ್ಟು ರಾಗಿಯನ್ನ ಸಂಗ್ರಹ ಮಾಡಲಾಗಿದೆ ವೀಕ್ಷಕರೇ. ಹೀಗಾಗಿ ಅನ್ನಭಾಗ್ಯದಲ್ಲಿ ರಾಗಿಯ ಪೌಷ್ಟಿಕ ಶಕ್ತಿಯನ್ನ ಕೊಡೋದಕ್ಕೆ ಕರ್ನಾಟಕ ಕಾಂಗ್ರೆಸ್ ತೀರ್ಮಾನ ಮಾಡಿದ್ದು BPL ಕುಟುಂಬಗಳಿಗೆ ಅಕ್ಕಿ ಜೊತೆಗೆ 2 ಕೆಜಿ ರಾಗಿಯನ್ನ ವಿತರಣೆ ಮಾಡ್ತೀವಿ ಅಂತ ಘೋಷಣೆಯನ್ನ ಮಾಡಲಾಗಿದೆ. ಇನ್ನು 1,14,00,000 ಹೆಚ್ಚು BPL ಕಾರ್ಡ್ದಾರರಿಗೆ ಇದರ ಯೋಜನೆ ಲಾಭ ಸಿಗಲಿದೆ. ಜನರ ಉತ್ತಮ ಆರೋಗ್ಯಕ್ಕೆ ಪೌಷ್ಟಿಕ ಕರ್ನಾಟಕದತ್ತ ಕಾಂಗ್ರೆಸ್ ಸರ್ಕಾರದ ಜನಪರ ಹೆಜ್ಜೆ ಅಂತ INC ಕರ್ನಾಟಕ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಬರೆಯಲಾಗಿದೆ. ಒಂದು ಕಡೆಗೆ ಇಂದಿರಾ ಕಿಟ್ ಕೂಡ ಕೊಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ಇಂದಿರಾ ಕಿಟ್ಟು ಮುಂದಿನ ತಿಂಗಳಿನಿಂದ ವಿತರಣೆ ಮಾಡ್ತೀವಿ ನೋಡಿ. ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಬಹುತೇಕ ಫಿಕ್ಸ್ ಅಂತಾನು ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಸಿಗುತ್ತೆ ಅಂದ್ರೆ ಅಡುಗೆ ಎಣ್ಣೆ, ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನ ಅಕ್ಕಿ ಬದಲಾಗಿ ಕೊಡ್ತಾರೆ. ಇನ್ನು ಹೆಸರು ಕಾಳಿನ ಬದಲಾಗಿ ರಾಗಿನೂ ಕೂಡ ಕೊಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಧಿಕೃತ ಅಪ್ಡೇಟ್ ಅಂತೂ ಬಂದಿಲ್ಲ ನೋಡಿ. ಈಗ 10 ತಿಂಗಳಿಗಾಗುವಷ್ಟು ರಾಗಿಯನ್ನ ದಾಸ್ತಾನು ಮಾಡಲಾಗಿದೆ. ಒಂದು ಕಡೆಗೆ ಹೆಸರು ಕಾಳು ಸದ್ಯಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಈಗ ರಾಗಿ ಕೂಡ ವಿತರಣೆ ಮಾಡ್ತೀವಿ ಅಂತ ಸರ್ಕಾರದಿಂದ ಹೇಳಲಾಗಿದೆ. ಹೀಗಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಈಗ ಮಹತ್ವದ ಬದಲಾವಣೆ ಕೂಡ ಆಗಲಿದೆ ಅಂತೆ. ಅಂದ್ರೆ ಇಷ್ಟು ದಿನ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಸಿಗ್ತಾ ಇತ್ತಲ್ಲ, ಅಕ್ಕಿ ಇನ್ಮುಂದೆ ನಿಮಗೆ ಸಿಗೋದಿಲ್ಲ. ಕೇವಲ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಹಾಗೂ ರಾಗಿ ಕೂಡ ಸಿಗಬಹುದು. ಕೇಂದ್ರ ಸರ್ಕಾರದಿಂದ ನಿಮಗೆ 5 ಕೆಜಿ ಅಕ್ಕಿ ಅಂತೂ ಸಿಗುತ್ತೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ಈಗ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಮೇ 15ರ ಒಳಗೆ ಮತ್ತೊಮ್ಮೆ ಬೆಲೆ ಪರಿಷ್ಕರಣೆವಾಗಬಹುದು. ಜಾಗತಿಕವಾಗಿ ಇಂಧನ ಬೆಲೆ ಏರಿಕೆ ಆಗಿದೆ. ತೈಲ ಕಂಪನಿಗಳಿಗೆ 30,000 ಕೋಟಿಗೂ ಹೆಚ್ಚು ನಷ್ಟವಾಗ್ತಾ ಇದೆ. ಈ ಒಂದು ಕಾರಣ ಬೆಲೆಗಳನ್ನ ಏರಿಕೆ ಮಾಡೋದು ಅನಿವಾರ್ಯ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಪೆಟ್ರೋಲ್ ಮತ್ತು ಡೀಸೆಲ್ ಸದ್ಯಕ್ಕೆ ಭಾರತದಲ್ಲಿ ಬೆಲೆ ಬದಲಾವಣೆ ಮಾಡಿಲ್ಲ. ಹೀಗಾಗಿ ಈ ಒಂದು ನಷ್ಟವಾಗ್ತಾ ಇದೆ ಕಂಪನಿಗಳಿಗೆ. ಹೀಗಾಗಿ ಲೀಟರ್ಗೆ 3 ರಿಂದ 4 ರೂಪಾಯಿ ಅಷ್ಟು ಏರಿಕೆ ಆಗೋ ನಿರೀಕ್ಷೆ ಇದೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ, ಕಚ್ಚಾ ತೈಲ ಬೆಲೆ ಏರಿಕೆ ಆಗಿರೋ ಕಾರಣ ಏರಿಕೆ ಆಗಬಹುದು. ಆದ್ರೆ ಯುದ್ಧ ಇಲ್ಲಿಗೆ ಮುಗಿಯುವ ಒಂದು ರೀತಿ ಕಾಣ್ತಾ ಇದೆ. ಯುದ್ಧ ಒಂದು ವೇಳೆ ಮುಗಿದ್ರೆ ಮತ್ತೆ ಬೆಲೆ ಇಳಿಕೆ ಆಗುತ್ತೆ, ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ನಾರ್ಮಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾವಾಗ ಯುದ್ಧಗಳು ಮುಗಿಯುತ್ತೆ ಕಚ್ಚಾ ತೈಲ ಬೆಲೆ ಕೂಡ ಇಳಿಕೆ ಆಗುತ್ತೆ. ಅದಕ್ಕಂದ್ರೆ ಅಮೆರಿಕದವರು ನೇರವಾಗಿ ಜಲಸಂಧಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಜಲಸಂಧಿಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಕಚ್ಚಾ ತೈಲ ಪೂರೈಕೆ ಕಡಿಮೆ ಆಗ್ತಾ ಇದೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಇದ್ರದ್ದು ಬೆಲೆ ಏರಿಕೆ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಇನ್ನು ವೀಕ್ಷಕರೇ, ಕೊನೆಯದಾಗಿ ನೋಡಿ, ಇದೇ ಒಂದು ಮೇ 20ನೇ ತಾರೀಕಿನ ನಂತರ ಸಾರಿಗೆ ನೌಕರರು ಮತ್ತೆ ಮುಷ್ಕರವನ್ನ ಮಾಡಲಿದ್ದಾರೆ. ಜನರು ಸ್ವಲ್ಪ ಎಚ್ಚರವಾಗಿರಬೇಕು. ಅಂದ್ರೆ ಪ್ರಯಾಣಿಕರು ಸ್ವಲ್ಪ ಎಚ್ಚರವಾಗಿ ಓಡಾಟವನ್ನ ಮಾಡಬೇಕು. ತುಂಬಾ ಕಡೆಗೆ ಏನಾಗಿದೆ ಅಂದ್ರೆ ಗೊತ್ತಿಲ್ಲದೆ ಹೊರಗಡೆ ಬಂದ್ಬಿಡ್ತಾರೆ, ಆಮೇಲೆ ಬಸ್ ಸಂಚಾರ ಇಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಅವರಿಗೆ ದೊಡ್ಡ ಒಂದು ತೊಂದರೆ ಕೂಡ ಆಗುತ್ತೆ. ಹೀಗಾಗಿ ಈಗ ಆಗ್ಬಾರ್ದು ಅಂದ್ರೆ ನೋಡಿ, ಮೇ 19ನೇ ತಾರೀಕಿನವರೆಗೂ ನೀವು ಕಾಯಬೇಕು. ಮೇ 20ನೇ ತಾರೀಕಿನ ನಂತರ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸಾರಿಗೆ ಸಂಚಾರವನ್ನ ಬಂದ್ ಅಂದ್ರೆ ಬಸ್ ಸಂಚಾರವನ್ನ ಬಂದ್ ಮಾಡೋದರ ಮೂಲಕ ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಈಗಾಗಲೇ ಒಂದು ಒತ್ತಡವನ್ನ ಹಾಕಲು ಸಾರಿಗೆ ನೌಕರರು ತೀರ್ಮಾನ ಮಾಡಿದ್ದಾರೆ. ಶಕ್ತಿ ಯೋಜನೆ ಮಹಿಳೆಯರು ಕೂಡ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣವನ್ನ ಮಾಡಬಹುದು. ಹೀಗಾಗಿ ಮಹಿಳೆಯರು ಕೂಡ ಹೆಚ್ಚು ಪ್ರಯಾಣ ಮಾಡ್ತಾ ಇದ್ದಾರೆ, ಎಲ್ಲ ಊರುಗಳಿಗೆ ಹೋಗ್ತಾ ಇರ್ತಾರೆ. ಹೀಗಾಗಿ ನೋಡಿ, ಮೇ 19ನೇ ತಾರೀಕಿನವರೆಗೂ ಕಾಯಿರಿ. 20ನೇ ತಾರೀಕಿನಲ್ಲಿ ಏನು ಸುದ್ದಿ ಬರುತ್ತೆ ನೋಡಿ. 20ನೇ ತಾರೀಕಿನ ನಂತರ ಸಂಚಾರದಲ್ಲಿ ವೃತ್ತಿವಾಗಬಹುದು. ಒಂದು ವೇಳೆ ಸರ್ಕಾರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಈ ಒಂದು ಸಾರಿಗೆ ನೌಕರರು ಸಂಚಾರವನ್ನ ಬಂದ್ ಮಾಡೋದರ ಮೂಲಕ ಮುಷ್ಕರ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ. ಆದ್ರೆ ಅಧಿಕೃತವಾಗಿ 20ನೇ ತಾರೀಕಿನಂದು ಘೋಷಣೆ ಮಾಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಡ್ವಾನ್ಸ್ ಆಗಿ ಅಂತೂ ಒಂದು ಅಲರ್ಟ್ ಮೆಸೇಜ್ ಅನ್ನ ಪ್ರಯಾಣಿಕರಿಗೆ KSRTC ನೌಕರರು ಕೊಟ್ಟಿರುವಂತದ್ದು. ಇನ್ನು ವೀಕ್ಷಕರೇ, 4 ದಿನಗಳವರೆಗೂ ಬ್ಯಾಂಕ್ ಸುಟಿ ಆಗುತ್ತೆ. ಅಂದ್ರೆ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಬ್ಯಾಂಕ್ ನಲ್ಲಿ ನೀವು ಅಕೌಂಟ್ ಹೊಂದಿದ್ರೆ, ಅಂದ್ರೆ ಯಾವ ಬ್ಯಾಂಕ್ ಅಂದ್ರೆ SBI. ಹೌದು ವೀಕ್ಷಕರೇ, ಮೇ 25ರಿಂದ 2 ದಿನಗಳ ಕಾಲ SBI ನೌಕರರು ದೇಶವ್ಯಾಪಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಆದ್ರೆ 4 ದಿನಗಳವರೆಗೂ ಬ್ಯಾಂಕ್ ಸೇವೆ ಬಂದ್ ಆಗುತ್ತೆ. ಯಾವ ತರ ಅಂದ್ರೆ ನೋಡಿ, ಮೇ 23, 24 4ನೇ ಶನಿವಾರ ಹಾಗೂ ಭಾನುವಾರ ಇದೆ. ಮೇ 23, 24 ಶನಿವಾರ ಭಾನುವಾರ ಇದೆ. ಹೀಗಾಗಿ ಈ 2 ದಿನ ಆ ಒಂದು ಬ್ಯಾಂಕ್ಗಳು ಬಂದ್ ಇರುತ್ತೆ. ಆದ್ರೆ 25, 26 ಸೋಮವಾರ, ಮಂಗಳವಾರ ಭಾರತೀಯ ಸ್ಟೇಟ್ ಬ್ಯಾಂಕ್ ನೌಕರರು, SBI ನೌಕರರು ಮುಷ್ಕರಕ್ಕೆ ಕೊರೆ ಕೊಟ್ಟಿದ್ದಾರೆ. ಹೀಗಾಗಿ 25, 26 ಕೂಡ SBI ಬ್ಯಾಂಕ್ಗಳು ಬಂದ್ ಇರುತ್ತೆ. ಅಂದ್ರೆ ಮುಷ್ಕರ ಇದೆ, ಒಂದು ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟು 16 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಒಂದು ಮುಷ್ಕರ ಮಾಡ್ತಾ ಇದ್ದಾರೆ.
ಹೀಗಾಗಿ 25, 26 ಹಾಗೂ 23, 24 4 ದಿನಗಳ ಕಾಲ ಬಂದಿರುತ್ತೆ. 23ನೇ ತಾರೀಕಿನ ಒಳಗೆ ಅಂದ್ರೆ 22ನೇ ತಾರೀಕಿನ ಒಳಗೆ ನಿಮ್ದು SBI ಅಕೌಂಟ್ ಇದ್ರೆ, ಏನಾದ್ರೂ ನೀವು ಹಣ ಟ್ರಾನ್ಸಾಕ್ಷನ್ ಮಾಡೋದಿದ್ರೆ, ಚೆಕ್ ಕ್ಲಿಯರೆನ್ಸ್ ಇದ್ರೆ, ಚೆಕ್ ಕೊಡೋದಿದ್ರೆ ಒಂದು 22ನೇ ತಾರೀಕಿನ ಒಳಗೆ ಕೊಟ್ರೆ ನಿಮಗೆ ಅನುಕೂಲವಾಗುತ್ತೆ. ಇಲ್ಲ 4 ದಿನ ನೀವು ಕಾಯ್ಬೇಕಾಗಿ ಬರಬಹುದು.